ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಫಸ್ಟ್ ಆಫ್ ಆಲ್ ಸಮಸ್ತ ಭಾರತ ಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬ್ಯಾಕ್ ಟು ದ ಪಾಯಿಂಟ್. ಇವತ್ತಿನ ಅಪ್ಡೇಟ್ ಏನೈತಿ, RCB ಫ್ಯಾನ್ಸ್ಗೆ, RCB ಗೆ ಬಿಗ್ ಅಪ್ಡೇಟು ಮತ್ತು RCB ಫ್ಯಾನ್ಸ್ಗೆ ಭಾಳ ಬೇಕಾಗಿದ್ದ ಅಪ್ಡೇಟ್. ಎಲ್ಲ ಕಡೆ ನಾನು ನೋಡ್ಲತ್ತೀನಿ ಈ ಅಪ್ಡೇಟ್ ಭಾಳ ಅಪ್ಡೇಟೆಡ್ ಐತಿ, ಭಾಳ ಬೇಕಾಗಿದ್ದ ಅಪ್ಡೇಟ್ ಐತಿ. ಆ ಅಪ್ಡೇಟ್ ಏನು ಮತ್ತು ಎಲ್ಲರಿಗೆ ಬೇಕಾಗಿದ್ದ ಅಪ್ಡೇಟ್ ಏನೋ ತಿಳ್ಕೊಳಕ್ಕೆ ನೀವು ವಿಡಿಯೋನ ಫುಲ್ ನೋಡಲೇಬೇಕು. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಆ್ಯಸ್ ಇಟ್ ಇಸ್ ಗೊತ್ತೈತಿ, ತಮಿಳ್ ನೋಡಿದ್ಮೇಲೆ ಗೊತ್ತಾಕೈತಿ ಯಾವ ವಿಡಿಯೋ ಅಂತೇಳಿ. ನೀವು ನೋಡಿದ್ ಕರೆಕ್ಟು. RCB ಸೋಷಿಯಲ್ ಮೀಡಿಯಾ ಅಪ್ಡೇಟು ಮತ್ತು RCB ಸೋಷಿಯಲ್ ಮೀಡಿಯಾದಾಗ ಯಾವಾಗ ಪೋಸ್ಟ್ ಅಪ್ಲೋಡ್ ಮಾಡ್ತೈತೆ ಅನ್ನೋದು ಅಪ್ಡೇಟ್. ಇದನ್ನ ಪಾರ್ಟ್ 2 ಮಾಡೋಣ. 1ನೇ ಪಾರ್ಟ್ ಏನೈತಿ, RCB ಎದಕ್ಕೆ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡೋದನ್ನ ಬಂದ್ ಮಾಡ್ತಾ ಅನ್ನೋದು ಒಂದು ಪಾರ್ಟ್ ಮಾಡೋಣ. ಇನ್ನೊಂದು ಯಾವಾಗ ಅಪ್ಲೋಡ್ ಮಾಡ್ತಾರೆ ಅನ್ನೋದಕ್ಕೊಂದು ಪಾರ್ಟ್ ಮಾಡೋಣ. ಅದಕ್ಕೆ ಸೀದಾ ನಮ್ಮ ಫಸ್ಟ್ ಪಾರ್ಟ್ ಕಡೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ RCB ಸೋಷಿಯಲ್ ಮೀಡಿಯಾದಾಗ ಈ ಸ್ಟ್ಯಾಂಪೇಡ್ ಆದ್ಮೇಲೆ ಎದಕ್ಕೆ ಬಂದ್ ಮಾಡ್ತಾರೆ ಅನ್ನಕ ನಿಮ್ಗೆ ಆಸ್ ಇಟ್ ಇಸ್ ಗೊತ್ತೈತಿ. ನಮ್ಮ RCB ಕಪ್ ಗೆದ್ಮೇಲೆ ಚಿನ್ನಸ್ವಾಮಿ ಅವರು ಸ್ಟ್ಯಾಂಪೇಡ್ ಆಯ್ತು. ಅದು ಆಗ್ಬಾರ್ದ ಸಂಗತಿನ ಏನ್ ಮಾಡಕ್ಕಾಗಲ್ಲ, ಕೈಯಾಗ ಏನಿಲ್ಲ, ಸ್ಟ್ಯಾಂಪೇಡ್ ಆಯ್ತು. ಆಗಿಂದ ಏನೈತಿ, RCB ಅವ್ರು ಹಾಕಿದ್ ಬರೀ ಒಂದು ಪೋಸ್ಟ್ ಏನಪ್ಪಾ ಅಂದ್ರೆ ಅದು ಪರಿಹಾರ ಘೋಷಣೆ ಮಾಡ್ತೈತಿ. ಏನ್ ಪೋಸ್ಟ್ ಹಾಕಿದ್ರಲ್ಲ ಅವಾಗಿಂದ ಹಿಡಿದು ಒಂದ್ ಸಿಂಗಲ್ ಪೋಸ್ಟು ಇಲ್ಲ ನಮ್ಮ RCB ಅಂತ. ಎದಕ್ಕಪ್ಪ ಅಂದ್ರ ಇದು ಆಗಿಂದ ನಮ್ಮ RCB ಮ್ಯಾನೇಜ್ಮೆಂಟು ವಿತ್ ಪ್ಲೇಯರ್ಸು ಇಡೀ ಗೌರ್ಮೆಂಟು ಅದಕ್ಕಂದ್ರ ಒಂಥರ ಇಡೀ ಕರ್ನಾಟಕ ಒಂಥರ ಶೋಕಾಜನಕ ಮುಕ್ತ ಹೇಳ್ಬೇಕು, ತುಂಬಲಾರ್ದ ನೋವು ಅಂತ ಹೇಳ್ಬೇಕು ಇಡೀ ಕರ್ನಾಟಕನ. ಹಂಗಾತು. ಇಂಥ ಟೈಮ್ದಾಗ RCB ಯಾವ್ದು ಪೋಸ್ಟ್ ಮಾಡ್ಲಕ್ ಯಾರಿಗೆ ಅನ್ಸತ್ರಿ? ಯಾರಿಗೆ ಅನ್ಸಲ್ಲ. ನೀವು ಏನಾರ ಪೋಸ್ಟ್ ಹಾಕ್ಬೇಕು ಅಥವಾ ಏನಾರ ನೀವು ವಿಡಿಯೋ ಹಾಕ್ಬೇಕಾದ್ರೆ ನೀವು ಖುಷಿಯಾಗಿದ್ದಾಗ ಅಟ್ಟ ಹಾಕ್ಬೋದು. ಇಡೀ ಇಂಥ ಘಟನೆ ಆದಾಗ ಯಾರು ಖುಷಿಯಾಗಿರ್ಲಕ್ಕಾಗಲ್ಲ, ಅದಕ್ಕೆ ಒಂದು ಹಾಕಿಲ್ಲ. ನೆಕ್ಸ್ಟ್ ಇನ್ನೊಂದು ಕಾರಣ ಏನಪ್ಪಾ ಅಂದ್ರ, ನಮ್ಮ RCB ಒಳಗ ಒಂಥರ ಮಾನ್ಯ RCB ಮಾರ್ಕೆಟಿಂಗ್ ಹೆಡ್ ಇದು ಆದ್ರು, ಇಲ್ಲಿ ಇದಕ್ಕೆ ಹೋಗಿ ಬಂದ್ರು. ಆದ್ರೆ ನೀವು ಎಲ್ಲ ಒಂದೊಬ್ಬರು ನೋಡ್ಲತ್ತ ಇನ್ಸ್ಟಾಗ್ರಾಮ್ದಾಗ ಅಡ್ಮಿನ್ ಜೇಲ ಅದೇನಿಲ್ಲ. ನಮ್ಮ RCBನ ಸಿಚುವೇಶನ್ ತಿಳಿ ಆಗೋ ತಕ್ಕನ ಇನ್ನ ಕಾಯ್ದತ್ತಾರು. ಹೋಲ್ ಇನ್ನೊಂದು 4-5 ತಿಂಗಳು, ಒಂದ್ ತಿಂಗಳು 2 ತಿಂಗಳು ಸಿಚುವೇಶನ್ ತಿಳಿ ಆಗ್ಲತ್ತ ಇವರ ಬಿಡ್ಲತ್ತಾರು. ಅದ್ರ ಬಿಟ್ರೆ ಬೇರೆ ಏನ್ ಕಾರಣ ಇಲ್ಲ. ಎಲ್ಲಿ ಅಡ್ಮಿನ್ ಎಲ್ಲಿ ಇದು ಆಗಿ ಲಾಕ್ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಸದ್ಯಕ್ಕೆ ಇವ್ರ ನಮ್ಮ RCB ಬಿಗ್ ಬಾಸ್ ಯಾವ ಅಪ್ಲೋಡ್ ಮಾಡೈತಿಲ್ಲ ಅಷ್ಟೇ. ಹಂಗ ನೋಡ್ರಿ, ಇವ್ರಿಗೆ 21.9 ಮಿಲಿಯನ್ ಇದ್ದವರು ಈಗ 21.5 ಮಿಲಿಯನ್ ಬಂದಾರ. ಹೆವಿ ಏನಂತಾರ ಡೌನ್ ಇನ್ RCB ಫಾಲೋವರ್ಸ್ ಅಂತ ಹೇಳ್ಬೇಕು. 21.9 ಇದ್ದವರು 21.5 ಬಂದಾರ. ಈಗ ಯಾವ್ದೇ ಪೋಸ್ಟ್ ಅದು ಮಾಡ್ಲಾರ್ದಕ್ಕ ಏನ್ ಮಾಡಕ್ ಬರ್ಲಿ, ಎಲ್ಲ ಟೀಮ್ ಬಂದ ಬರ್ದು. ಈಗ ನಮ್ಗೆ ಬಂದೈತೆ ಅಷ್ಟೇ. ಇನ್ನು ನಮ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಹೇಳತ್ ನೀವು ಭಾಳ ತಿರ್ತೀರಿ. ಇದು ನಿಮಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು. ನಮ್ಮ RCB ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಆಯ್ತು, ಯೂಟ್ಯೂಬ್ ಆಯ್ತು, ಮತ್ತು ಟ್ರೇಡ್ಸು, ಎಕ್ಸ್ ಆ್ಯಪು ಎಲ್ಲ ಕಡೆ ನೀವು ತಿಳ್ಕೊರಿ. ಈ ಆ್ಯಪ್ನಾಗ ಈ ಸೋಷಿಯಲ್ ಮೀಡಿಯಾ ಪೂರದಾಗ ನಮ್ಮ RCB ಯಾವಾಗ ಪೋಸ್ಟ್ ಹಾಕ್ಲಾಕ್ ಚಾಲು ಮಾಡುತ್ತೆ ಅನ್ನೋದು ನಿಮ್ಮೆಲ್ಲರ ಕ್ವಶನ್. ಓಕೆ, ಈ ಕ್ವಶನ್ಗೆ ಸದ್ಯಕ್ಕೆ ನಮ್ಮ ಹತ್ರ ಇರೋ ಉತ್ತರ ಯಾವ್ದಪ್ಪ ಅಂದ್ರೆ ಅದು ರಿಟೆನ್ಷನ್ ಸಮೀಪ ಬರ್ತತ್ಲ. ಅದು IPL 2026 ರಿಟೆನ್ಷನ್ ಬಂದಾಗ RCB ಮೊದಲೇ ಪೋಸ್ಟ್ ಬರೋ ಸಾಧ್ಯತೆ ಎಲ್ಲ ಐತಿ. ನನ್ನ ಪ್ರಕಾರ ಅದಕ್ಕಿಂತ ಒಂದೆರಡು ದಿವಸ ಮೊದಲು ಆಗ್ಬೋದು. ನನ್ನ ಪ್ರಕಾರ ಹೋಪ್ಲಿ ಇದೆಲ್ಲ ಪರಿಸ್ಥಿತಿ ಅನಲೈಸ್ ಮಾಡಿದ್ರೆ ಮತ್ತು ಇಡೀ ಸಿಚುವೇಶನ್ ಎಲ್ಲ ನೋಡ್ರೆ ನನ್ನ ಪ್ರಕಾರ ಈಗ ಬರೋದು ಅದು ಮೋಸ್ಟ್ಲಿ IPL ರಿಟೆನ್ಷನ್ ಬರ್ತದೆ ಸದ್ಯ ನವಂಬರ್ ಡಿಸೆಂಬರ್ ಇದು ಏನು ಬರ್ತದ್ಲೆ ಮಿಡ್ನ್ಯಾಗ RCB ಪೋಸ್ಟ್ ಬರಬೇಕು. ಏನು ಮಾಡಕ್ ಬರಬೇಕು, ಎದಕ್ಕಾರ ಅದು ರೂಲ್ಸ್ ಐತೆ. ನೀವು ಯಾರ ಪ್ಲೇಯರ್ನ ರಿಟೆನ್ಷನ್ ಮಾಡೋ ಮುಂದೆ IPL ಗೌರ್ಮೆಂಟ್ ಕನ್ಸಿಲ್ ಕೊಡ್ಬೇಕು. ಹಂಗೆ ಎಲ್ಲರಿಗೆ ಅಪ್ಡೇಟ್ ಇಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗ ಹಾಕ್ಲೇಬೇಕು. ಅದಕ್ಕೇನೈತಿ, RCB ಪೋಸ್ಟು ಫೈನಲ್ ಆಗಿ ಅದೇ ನವಂಬರ್ ಡಿಸೆಂಬರ್ ನೋಡೋತಿಲ್ಲ ಈ ಟೈಮ್ದಾಗ ಬರೋ ಸಾಧ್ಯತೆ ಭಾಳ ಐತಿ. ಅದಕ್ಕಿಂತ ಮೊದಲು ನ್ಯೂ ಇಯರ್ ಗ್ಯಾಪ್ ಒಳಗೆ ಹೋಗ್ಬೇಡ್ರಿ, ಅವಾಗೂ ಬರ್ಬೋದು. ನನ್ನ ಪ್ರಕಾರ ಹಾರ್ಡ್ಲಿ ಇದು ಬರೋದು ಅಕ್ಟೋಬರ್ ನವಂಬರ್ ಒಳಗೆ RCB ಮತ್ತೊಮ್ಮೆ ಪೋಸ್ಟ್ ಬರೋ ಸಾಧ್ಯತೆ ಎಲ್ಲ ಐತಿ. ಅದಕ್ಕೆ ವಿಡಿಯೋ ಲೈಕ್ ಮಾಡ್ಕೊಂಡ್ರೆ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವು ಬರೋಣ ಗೊತ್ತಾಕೈತಿ ಹೇದ್ ಕರೆ ಅಂತ ಹೇಳಿ. ನನ್ನ ಪ್ರಕಾರ ಈ ಟೈಮ್ ಕರೆಕ್ಟ್ ಆ ಟೈಮ್ ಬರ್ಬೋದು. ನನ್ನ ಎಲ್ಲ ಅನಿಸಿಕೆ ಐತಿ, ರಿಪೋರ್ಟ್ಸ್ ಹಂಗೆ ಬಂದವು. ನೋಡಿ ಏನಾಕೈತಿ ಗೊತ್ತಿಲ್ಲ. ನಮ್ಮ RCB ಒಂದು ಪೋಸ್ಟ್ ನಿಲ್ಸ್ಕೊಂಡು ಎಷ್ಟೆಲ್ಲ ಕಾಯ್ಕೊಂಡು ಕೂತೈತಿ. ಯಾವಾಗ ಪೋಸ್ಟ್ ಹಾಕ್ತಾರೆ ನಾನು ಕಾಯ್ಕೊಂಡು ಕೂತೇನಿ. ಎಲ್ಲ ಫ್ಯಾನ್ಸ್ RCB ಫ್ಯಾನ್ಸ್ ಕಾಯ್ಕೊಂಡು ಕೂತಾರೋ. ಸೊ ಹೋಪ್ ಮಾಡು ಲಘುಟ ಎಲ್ಲ ಸಿಚುವೇಶನ್ ತಿಳಿ ಆಗಲಿ, ಹಂಗೆ RCB ಲಘುಟ ಪೋಸ್ಟ್ ಹಾಕ್ಲಿ, ನಮ್ಮ RCB ಮೊದ್ಲಿಂಗಿತ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.